ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯಬೇರಿಯನ್ನ ಬಾರಿಸಿದೆ. ಆರ್ಜೆಡಿ ಮತ್ತು ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಧೂಳೀಪಟವಾಗಿದೆ. ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ಸಾಧಿಸೋದಕ್ಕೆ ಕಾರಣ ಮತಚೋರಿ ಆಗಿರೋದು. ಬಿಹಾರದಲ್ಲೂ ಮತಚೋರಿ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಜಟಾಪಟಿಗೆ ಕಾರಣವಾಗಿರೋದು ಹೇಗೆ ಅನ್ನೋದರ ಜೊತೆಗೆ ರಾಜ್ಯದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಹೋರಾಟ ಆರಂಭವಾಗಿದೆ. ಎಲೆಕ್ಷನ್ ಕಮಿಷನ್ನ ವೋಟ್ ಚೋರಿ ಅಲ್ಲ, ವೋಟಿನ ಡಕಾಯಿತಿಗಳು ಅಂತ ಹೇಳಬೇಕಾಗ್ತದೆ. ವೋಟಿನ ಡಕಾಯಿತಿಗಳು. ನೀವು ಚುನಾವಣೆ ಪ್ರಕ್ರಿಯೆ ಅನೌನ್ಸ್ ಆದ ನಂತರ ಕೂಡ ನೀವು ದುಡ್ಡನ್ನು ಕೊಟ್ಟಿದ್ದೀರಿ, ದುಡ್ಡು ಕೊಟ್ಟು ವೋಟನ್ನು ಖರೀದಿ ಮಾಡಿ ಗೆದ್ದಿದ್ದೀರಿ. ವೋಟ್ ಚೋರಿಗೂ ಇಲ್ಲೂ ಚೋರಿ ಮಾಡಿದಾರಲ್ಲ. ಚೋರಿ ಅನ್ನೋದು ಕಾಂಗ್ರೆಸ್ಸಿಗೆ ಅವ್ರ ಚೋರಿ ತಾನೆ, ಅವ್ರ ಚೋರಿಯಿಂದಾನೆ ಬಂದವರು. ಅವ್ರ ಚೋರಿಯಿಂದಾನೆ ಬಂದಿರೋದ್ರಿಂದ ಅವ್ರ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಯಾವಾಗ ನಿಶ್ಚಿತವಾಗಲೂ ವೋಟ್ ಚೋರಿ ಮಾಡಲಾರ್ದ ಅವ್ರು ಗೆಲ್ಲಕ್ ಸಾಧ್ಯನೇ ಇಲ್ಲ. ಬಿಹಾರದಲ್ಲಿ ಎನ್ಡಿಎ ಅಬ್ಬರಿಸಿದೆ. ಆರ್ಜೆಡಿ ಮತ್ತು ಕಾಂಗ್ರೆಸ್ ನೇತೃತ್ವದ ಘಟಬಂಧನ್ ಧೂಳೀಪಟವಾಗಿದೆ. ಇದೆಲ್ಲ ಆದ್ಮೇಲೆ ಬಿಹಾರದಲ್ಲಿ ವೋಟ್ ಚೋರಿಯಾಗಿದೆ. ಇದೇ ಕಾರಣಕ್ಕೆ ಎನ್ಡಿಎ ಗೆಲುವು ಸಾಧಿಸುತ್ತಿದೆ ಅಂತ ಗಂಭೀರ ಆರೋಪ ಮಾಡುತ್ತಿದೆ ಕಾಂಗ್ರೆಸ್. ರಾಜ್ಯದಲ್ಲೂ ಈ ಕುರಿತು ದೊಡ್ಡ ಹೋರಾಟ ಶುರುವಾಗಿದೆ. ಇದು ವೋಟಿನ ಗಲಾಟೆ. ವೋಟನ್ನ ಕದ್ದು ಗೆದ್ರು ಅನ್ನೋ ಗಲಾಟೆ. ಈ ಗಲಾಟೆ ಈಗ ಜಾಸ್ತಿಯಾಗಿದೆ. ಮೊದಲು ಸಣ್ಣ ಕಿಡಿಯಾಗಿ ಹೊತ್ತಿಕೊಂಡಿದ್ದ ಈ ಗಲಾಟೆ ಮತ್ತೊಂದು ಲೆವೆಲ್ಗೆ ತಲುಪಿದೆ. ಕೆಲವು ದಿನಗಳ ಹಿಂದೆ ಗಂಭೀರ ಆರೋಪ ಮಾಡಿದ್ದ ಕಾಂಗ್ರೆಸ್ ಈಗ ಆ ಗಂಭೀರ ಆರೋಪವನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ರಾಜ್ಯ ಕಾಂಗ್ರೆಸ್ ಅಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದು ರಸ್ತೆಗಿಳಿದಿದೆ. ರಸ್ತೆಗಿಳಿದು ವೋಟ್ ಚೋರಿಯಾಗಿದೆ ಅಂತ ಬಾಯ್ ಬಡ್ಕೊಳ್ತಿದೆ. ಬಿಜೆಪಿ ವೋಟ್ ಚೋರಿ ಮಾಡಿದೆ. ಈ ವೋಟ್ ಚೋರಿಗೆ ಚುನಾವಣಾ ಆಯೋಗ ಕೂಡ ಸಾಥ್ ನೀಡಿದೆ ಅಂತ ರಾಜ್ಯ ಕಾಂಗ್ರೆಸ್ ಕಿಡಿಕಾರ್ತಾಗಿದೆ. ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಘೋಷಣೆ ಕೂಗ್ತಿದೆ. ಬಿಜೆಪಿ ಡೌನ್, ಚುನಾವಣಾ ಆಯೋಗ ಡೌನ್ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕ್ತಿದೆ. ಈ ಹಿಂದೆ ರಾಹುಲ್ ಗಾಂಧಿ ಆರೋಪ ಮಾಡಿದಾಗ ಸೈಲೆಂಟ್ ಆಗಿದ್ದ ರಾಜ್ಯ ಕಾಂಗ್ರೆಸ್ ಈಗ ಅಖಾಡಕ್ಕೆ ಇಳಿಯೋದಕ್ಕೆ ಕಾರಣ ಏನ್ ಗೊತ್ತಾ? ಬಿಹಾರ್ ಎಲೆಕ್ಷನ್ ಎನ್ಡಿಎ ಗೆಲುವು, ವೋಟ್ ಚೋರಿ ಎಂದ ಕಾಂಗ್ರೆಸ್. ವೋಟ್ ಚೋರಿ ಆರೋಪ, ಅಖಾಡಕ್ಕಿಳಿದ ರಾಜ್ಯ ಕಾಂಗ್ರೆಸ್. ಹೇಗಿದೆ ಬಿಜೆಪಿ ಕಾಂಗ್ರೆಸ್ ನಡುವೆ ವೋಟ್ ಚೋರಿ ಜಟಾಪಟಿ? ಎಸ್, ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ. ಎನ್ಡಿಎ ಅಬ್ಬರಿಸಿದೆ. ಅಧಿಕಾರ ಹಿಡಿಯೋ ಬಿಜೆಪಿ ಸಂಭ್ರಮಿಸಿದೆ. ಫಲಿತಾಂಶ ಘೋಷಣೆ ಆಗ್ತಾಗಿದ್ದಂತೆ ಕೇಸರಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ದಾರೆ. ಸಿಹಿ ಹಂಚಿ ಖುಷಿ ಪಟ್ಟಿದ್ದಾರೆ. ಪಟಾಕಿ ಹಚ್ಚಿ ಜಯಘೋಷ ಮೊಳಗಿಸಿದ್ದಾರೆ. ಕೇಸರಿ ಬಾವುಟಗಳನ್ನ ಸಂಭ್ರಮಿಸಿದ್ದಾರೆ. ಎಲ್ಲೆಡೆ ಕೇಸರಿ ಬಾವುಟಗಳೇ ರಾರಾಜಿಸಿವೆ. ಬಿಹಾರದ ಪ್ರತಿಯೊಂದು ಗಲ್ಲಿಗಳಲ್ಲಿ ಮೋದಿ ಪರ ಘೋಷಣೆಗಳು ಮೊಳಗಿವೆ.
ಬಿಹಾರದಲ್ಲಿ ಈಗಲೂ ಎಲ್ಲೇ ನೋಡಿದ್ರೂ ಇಂಥದ್ದೇ ವಾತಾವರಣ ಆಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಅದ್ದೂರಿ ಬಹುಮತ ಗಳಿಸಿದೆ. ಎನ್ಡಿಎ ಆರ್ಭಟಕ್ಕೆ ಉಳಿದೆಲ್ಲಾ ಪಕ್ಷಗಳು ಮೈತ್ರಿಕೂಟಗಳು ಚಿಂದಿಯಾಗಿವೆ. ಕೇಸರಿ ಪಾಳಯದ ಅಬ್ಬರಕ್ಕೆ ಮಹಾಗಠಬಂಧನ್ ಪಕ್ಷಗಳು ಹೀನಾಯ ಸೋಲು ಕಂಡಿವೆ. ಮಹಾಗಠಬಂಧನ್ ನಾಯಕರು ತಲೆ ಎತ್ಕೊಂಡು ತಿರುಗಾಡೋಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಹಾರ್ನಲ್ಲಿ ಕಾಂಗ್ರೆಸ್ ಇಟ್ಕೊಂಡಿದ್ದ ನಿರೀಕ್ಷೆಗಳು ತಲೆ ಕೆಳಗಾಗಿವೆ. ಕಾಂಗ್ರೆಸ್ ಹೈಕಮಾಂಡ್ ಏನೇನ್ ಅಂದ್ಕೊಳ್ತೋ ಅದೆಲ್ಲ ಹುಸಿಯಾಗಿದೆ. ಇಷ್ಟೆಲ್ಲ ನಡೀತಾಗಿರ್ಬೇಕಾದ್ರೆ ರಾಜ್ಯ ಕಾಂಗ್ರೆಸ್ ವೈಲೆಂಟ್ ಮೂಡಲ್ಲಿದೆ. ವೈಲೆಂಟ್ ಆಗಿ ಹೋರಾಟ ನಡೆಸ್ತಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರು. ವೋಟ್ ಚೋರಿಯಾಗಿದೆ ಅಂತ ಕಿಡಿಕಾರ್ತಾಗಿದ್ದಾರೆ. ಬಿಹಾರದಲ್ಲಿ ಎಲೆಕ್ಷನ್ ನಡೆಯಿತು. ಕಾಂಗ್ರೆಸ್ಗೆ ಮುಖಭಂಗವಾಯಿತು. ಬಿಹಾರದ ಮತದಾರ ಕಾಂಗ್ರೆಸ್ ಅನ್ನ ಮೂಲೆ ಗುಂಪು ಮಾಡಿದ್ದಾನೆ. ಇದೆಲ್ಲ ಆದ್ಮೇಲೆ ಕಾಂಗ್ರೆಸ್ ಒಂದು ಗಂಭೀರ ಆರೋಪ ಮಾಡಿದೆ. ಬಿಹಾರದಲ್ಲಿ ವೋಟ್ ಚೋರಿಯಾಗಿದೆ. ಆದ್ದರಿಂದಲೇ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದೆ. ವೋಟ್ಗಳನ್ನ ಕದಿಯೋದರ ಮೂಲಕ ಗೆದ್ದು ಅಧಿಕಾರ ಹಿಡಿಯುತ್ತಿದೆ. ಬಿಜೆಪಿಯಾಗಿ ಕೆಲಸಕ್ಕೆ ಚುನಾವಣಾ ಆಯೋಗ ಕೂಡ ಸಪೋರ್ಟ್ ಮಾಡ್ತಿದೆ ಅಂತ ಆರೋಪ ಮಾಡಿದೆ ಕಾಂಗ್ರೆಸ್. ಎಸ್ಐಆರ್ ಮೂಲಕ 6 ಲಕ್ಷ ಮತದಾರರ ಕಡಿತಗೊಳಿಸಲಾಗಿದೆ. ಕಾಂಗ್ರೆಸ್ಗೆ ಮತ ಹಾಕುವ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಬೇರೆ ರಾಜ್ಯದಿಂದಲೂ ಬಿಹಾರದಲ್ಲಿ ಮತ ಚಲಾವಣೆ ಮಾಡಿಸಲಾಗಿದೆ. ವಿಶೇಷ ಟ್ರೈನ್ಗಳ ಮೂಲಕ ಮತದಾರರನ್ನ ಕರೆಸಿಕೊಳ್ಳಲಾಗಿದೆ. ಮತದಾರರ ಸಂಖ್ಯೆ ವಿಚಾರದಲ್ಲಿ ಚುನಾವಣಾ ಆಯೋಗಕ್ಕೂ ಗೊಂದಲವಿದೆ. ಒಟ್ಟು 1.32 ಕೋಟಿ ಅನುಮಾನಾಸ್ಪದ ಮತಗಳ ಚಲಾವಣೆಯಾಗಿದೆ. 1.88 ಲಕ್ಷ ಹೆಸರುಗಳು 2 ಬಾರಿ ನಮೂದಾಗಿದೆ. ವೋಟರ್ಸ್ ಲಿಸ್ಟ್ನಲ್ಲಿ 14.35 ಲಕ್ಷ ನಕಲಿ ಮತದಾರರಿದ್ದಾರೆ. ನಕಲಿ ಮತದಾರರನ್ನ ಚುನಾವಣಾ ಆಯೋಗ ಗುರುತಿಸಿಲ್ಲ. ಎಂಪಿ ಶಾಂಭವಿ ಚೌಧರಿಯ 2 ಬೆರಳಿಗೆ ಇಂಕ್ ಹಾಕಲಾಗಿದೆ. ನೀತಿ ಸಂಹಿತೆ ಇದ್ದರು. 10,000 ರೂಪಾಯಿಯನ್ನ ನಿತಿ ಸರ್ಕಾರ ಮಹಿಳೆಯರಿಗೆ ನೀಡಿದೆ ಅಂತ ಆರೋಪ ಮಾಡಿದೆ. ಬಿಹಾರದಲ್ಲಿ ವೋಟ್ ಚೋರಿಯಾಗಿದೆ ಅನ್ನೋದಕ್ಕೆ ಕೆಲವೊಂದು ಸಾಕ್ಷ್ಯಗಳನ್ನ ನೀಡಿದೆ ಕಾಂಗ್ರೆಸ್. ಇದೇ ಸಾಕ್ಷ್ಯಗಳನ್ನಾಗಿಟ್ಕೊಂಡು ಗಂಭೀರ ಆರೋಪವನ್ನು ಮಾಡ್ತಿದೆ. ಆದ್ರೆ ಇದಕ್ಕೆ ಮುಂಚೆ ಅಂದರೆ ಬಿಹಾರದ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆದ ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಇಂಥದ್ದೊಂದು ಆರೋಪ ಮಾಡಿದ್ದರು. ಸಿಎಂ ಸಿದ್ದರಾಮಯ್ಯ ಕೂಡ ಇಲ್ಲೂ ವೋಟ್ ಚೋರಿಯಾಗಿದೆ ಎಂದಿದ್ರು. ವೋಟ್ ಚೋರಿಗೂ ಇಲ್ಲೂ ಚೋರಿ ಮಾಡಿದಾರಲ್ಲ. ಸಿಎಂ ಹೇಳಿದ ಮೇಲೆ ಸಿಎಂ ಮಾತಿಗೆ ಕೆಲವರು ಬೆಂಬಲ ಕೊಟ್ರು. ಬಿಜೆಪಿ ವೋಟ್ ಚೋರಿ ಇಲ್ಲದೆ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಅಂದು ಬಿಟ್ರು ಕೆಲ ಸಚಿವರು. ಜೊತೆಗೆ ನಿಶ್ಚಿತವಾಗಲೂ ವೋಟ್ ಚೋರಿ ಮಾಡಲಾರ್ದ ಅವ್ರು ಗೆಲ್ಲಕ್ ಸಾಧ್ಯನೇ ಇಲ್ಲ. ರಾಜ್ಯ ಕಾಂಗ್ರೆಸ್ ನಾಯಕರು ವೋಟ್ ಚೋರಿ ನಡೆದಿದೆ ಅಂತ ಈ ಮೊದಲೇ ಆರೋಪ ಮಾಡಿದ್ರು. ಈಗ ಆರೋಪ ಮಾಡೋದು ಮಾತ್ರವಲ್ಲದೆ ಅಖಾಡಕ್ಕೂ ಇಳಿದಿದ್ದಾರೆ. ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಗೆಲುವು ಸಾಧಿಸಿದೆ. ವೋಟ್ ಚೋರಿಯಿಂದಲೇ ಈ ಗೆಲುವು ಅಂತ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದ್ದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಭಾನು, ಸಚಿವ ಸಂತೋಷ್ ಲಾಡ್, ಪರಿಷತ್ ಸದಸ್ಯ ಸಲೀಂ ಅಹಮದ್ ಸೇರಿದಂತೆ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮುಖ್ಯ ಚುನಾವಣಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಮತ್ತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಅಷ್ಟೇ ಅಲ್ಲದೆ ಮುಖ್ಯ ಚುನಾವಣಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರನ್ನು ಪೊಲೀಸರು ತಡೆದಿದ್ದಾರೆ. ಫ್ರೀಡಂ ಪಾರ್ಕ್ನ ಮುಂಭಾಗದ ರಸ್ತೆಯಲ್ಲೇ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದಕ್ಕೂ ಮುನ್ನ ಪ್ರತಿಭಟನೆ ವೇಳೆ ಮಾತಾಡಿದ ಸಚಿವ ಸಂತೋಷ್ ಲಾಡ್, ಬಿಹಾರ ಚುನಾವಣೆಯಲ್ಲಿ ಎಲೆಕ್ಷನ್ ಕಮಿಷನ್ ಪಾತ್ರ ಆಗಿದೆ. ಬಿಹಾರ ಚುನಾವಣೆ ವೇಳೆ ಬಿಜೆಪಿ ಯಾವ ಆಧಾರದ ಮೇಲೆ ವೋಟ್ ಕೇಳಿದೆ, ಹೆಣ್ಣು ಮಕ್ಕಳಿಗೆ ಹಣ ಕೊಟ್ಟು ವೋಟ್ ಖರೀದಿ ಮಾಡಿದ್ದಾರೆ ಅಂತ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಇವತ್ತು ಬಿಜೆಪಿ ಅವರು ಗೆದ್ದಿರ್ತಕ್ಕಂಥದ್ದು ಸುಮಾರು ಬಿಹಾರ್ನಲ್ಲಿ ಚುನಾವಣೆಗೆ ಮುಂಚೆ ಮೋದಿ ಸಾಹೇಬರು 1 ಲಕ್ಷದ ದುಡ್ಡು ಡೆವಲಪ್ಮೆಂಟ್ 1 ಲಕ್ಷ ಕೋಟಿ ಡೆವಲಪ್ಮೆಂಟ್ ಕೊಡ್ತಾರೆ. ಇವತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ 10,000 ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟು ಓಟನ್ನು ತಗೊಂಡು ನೀವು ಗೆದ್ದಿರ್ತಕ್ಕಂಥವ್ರು. ಇವತ್ತು ನಿಮಗೆ ಯಾವ ನೈತಿಕತೆ ಇದೆ?
ಏನು ಈ ಚುನಾವಣೆ ನಡೆದಿದೆ ಇದು ಯಾವುದೇ ರೀತಿಯಾಗಿ ಕಾನೂನಾತ್ಮಕವಾಗಿ ಚುನಾವಣೆ ಆಗಿಲ್ಲ. ಅದಕ್ಕೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರು ಬಿಹಾರ್ ಚುನಾವಣೆ ಏನು ನಡೀತು ಅದನ್ನ ಖಂಡನೆ ಮಾಡಿದ್ದೇವೆ. ನೀವು 10,000 ರೂಪಾಯಿ ಓಟನ್ನ ನೀವು ಚುನಾವಣೆ ಪ್ರಕ್ರಿಯೆ ಅನೌನ್ಸ್ ಆದ ನಂತರ ಕೂಡ ನೀವು ದುಡ್ಡನ್ನು ಕೊಟ್ಟಿದ್ದೀರಿ. ದುಡ್ಡು ಕೊಟ್ಟು ಓಟನ್ನು ಖರೀದಿ ಮಾಡಿ ಗೆದ್ದಿದ್ದೀರಿ. ಅದಕ್ಕೆ ಇದು ವಿಶೇಷವಾಗಿ ಯೂತ್ ಕಾಂಗ್ರೆಸ್ನವರು ಇವತ್ತು ನಮ್ಮ ಬೆಂಗಳೂರು ಭಾಗದಲ್ಲಿ ಇದೇನು ಹೋರಾಟವನ್ನು ಪ್ರಾರಂಭ ಮಾಡಿದಿರಿ, ಎಲೆಕ್ಷನ್ ಕಮಿಷನರು ಮಾಡಿರ್ತಕ್ಕಂಥ ಒಂದು ಮಿಲಾ ಭಗವತ್ನಲ್ಲಿ ಇವತ್ತು ಬಿಜೆಪಿ ಗೆದ್ದಿದೆ. ಇದೇ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ಸಲೀಂ ಅಹಮದ್, ಇದು ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ಗೆಲುವು, ಇದು ಬಿಹಾರ ಜನರ ತೀರ್ಪಲ್ಲ ಅಂತ ಕಿಡಿಕಾರಿದ್ದಾರೆ. ನಿನ್ನೆ ತಾನೇ ಬಿಹಾರ ಎಲೆಕ್ಷನ್ ಆಯಿತು. ಆ ಎಲೆಕ್ಷನ್ ಬಿಹಾರ ಜನರ ವೋಟಿಂದ ಅಲ್ಲ, ಆ ಗೆಲುವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತೆ ಬಿಜೆಪಿ ಸರ್ಕಾರದ ಗೆಲುವು. ಬಿಜೆಪಿ ಮತ್ತು ಎಲೆಕ್ಷನ್ ಕಮಿಷನ್ನ ವೋಟ್ ಚೋರಿ ಅಲ್ಲ, ವೋಟಿನ ಡಕಾಯಿತಿಗಳು ಅಂತ ಹೇಳಬೇಕಾಗ್ತದೆ. ವೋಟಿನ ಡಕಾಯಿತಿಗಳು. ಯಾವ ನೈತಿಕತೆ ಉಳಿದಿಲ್ಲ, ಯಾವ ಸಿದ್ಧಾಂತ ಉಳಿದಿಲ್ಲ. ಒಟ್ಟಿನಲ್ಲಿ ವೋಟ್ ಚೋರಿ ವಿರುದ್ಧದ ಹೋರಾಟಕ್ಕೆ ರಾಜ್ಯದಲ್ಲಿ ಅಡಿಪಾಯ ಹಾಕಿದೆ. ಕೆಲವೇ ದಿನಗಳಲ್ಲಿ ರಾಷ್ಟ್ರಾದ್ಯಂತ ಹೋರಾಟ ನಡೆಸೋಕೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದ್ದು. ಆ ಹೋರಾಟ ಹೇಗಿರಲಿದೆ? ತಮ್ಮ ವಿರುದ್ಧದ ಆರೋಪಕ್ಕೆ ಬಿಜೆಪಿ ಮತ್ತು ಚುನಾವಣಾ ಆಯೋಗ ಏನ್ ಹೇಳುತ್ತೆ ಕಾದು ನೋಡಬೇಕಿದೆ.